ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದ ವ್ಯಕ್ತಿಯೋರ್ವ ನೀರಿನಲ್ಲಿ ಮುಳುಗಿರುವಂಥದ್ದು. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ನಾನೀಗ ಮಾಜಾಳಿ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಇವತ್ತು ಶಿವರಾತ್ರಿಯ ನಂತರದ ಅಮಾವಾಸ್ಯೆ ದಿನವಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಇಲ್ಲಿ ನೆರೆದಿದ್ದಾರೆ. ಸಮುದ್ರ ಸ್ನಾನಕ್ಕಾಗಿ ನೀರಿಗಿಳಿದಿದ್ರು. ಈ ಸಂದರ್ಭದಲ್ಲಿ ಈ ತಾಲೂಕಿನ ಗಾವಂಗೇರಿಯ ಯಶ್ ಶ್ಯಾಮ್ ಮಹಲೆ ಅಂತೇಳೋ 17 ವರ್ಷದ ವ್ಯಕ್ತಿ ಕೂಡ ಈಗ ನೀರಿನಲ್ಲಿ ಮುಳುಗಿದ್ದಾರೆ. ಆತನನ್ನು ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. ಅದೇ ರೀತಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಡಲ ತೀರದ ಉದ್ದಕ್ಕೂ ಕೂಡ ಪೊಲೀಸರು ಕೂಡ ನೆರೆದಿದ್ದಾರೆ. ಬಂದಂಥ ನಾಗರಿಕರಿಗೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಇನ್ನೊಂದು ಕಡೆ ಸಮುದ್ರದಲ್ಲೂ ಕೂಡ CSPಯ ಒಂದು ಬೋಟ್ಗಳು ಕೂಡ ಇಲ್ಲಿ ಸೈರನ್ ಮಾಡ್ತಾ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆಯ ದಿನವಾಗಿರೋದ್ರಿಂದ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗಿರುತ್ತೆ, ನೀರಿನ ಸುಳಿವು ಕೂಡ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಬಂದಂಥ ಸಮುದ್ರ ಸ್ನಾನಕ್ಕೆ ಇಳಿದಂಥ ವ್ಯಕ್ತಿಗಳ ಕಾಲು ಕೂಡ ಜಾರಿ ಸಮುದ್ರಕ್ಕೆ ಎಳೆದೊಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸೂಚನೆ ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಈ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಾಜಾಳಿಯ ಕಡಲ ತೀರದಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅವಘಡ ಆಗಬಾರದೆಂಬ ಉದ್ದೇಶದಿಂದ ಪೊಲೀಸರು, ಅಧಿಕಾರಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಭಕ್ತರು ಕೂಡ ಆಘಾತಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ದೇವರ ಪಲ್ಲಕ್ಕಿ ಕೂಡ ಇಲ್ಲಿ ಕಡಲ ತೀರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಕೂಡ ಸಮುದ್ರ ಸ್ನಾನ ಮಾಡೋದ್ರ ಮೂಲಕ ಈ ಒಂದು ದಿನದ ಮಹತ್ವ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಕೂಡ ಭಕ್ತರಲ್ಲಿ ಆಘಾತ ಕೂಡ ಉಂಟಾಗಿರುವಂಥದ್ದು. ಅದಾದ ಬಳಿಕ ಮತ್ತೋರ್ವ ವ್ಯಕ್ತಿ ಕೂಡ ಇಲ್ಲಿ ಮೂರ್ಛೆ ಹೋಗಿ ಈಗಾಗ ಆತನೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದ ವ್ಯಕ್ತಿಯೋರ್ವ ನೀರಿನಲ್ಲಿ ಮುಳುಗಿರುವಂಥದ್ದು. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ನಾನೀಗ ಮಾಜಾಳಿ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಇವತ್ತು ಶಿವರಾತ್ರಿಯ ನಂತರದ ಅಮಾವಾಸ್ಯೆ ದಿನವಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಇಲ್ಲಿ ನೆರೆದಿದ್ದಾರೆ. ಸಮುದ್ರ ಸ್ನಾನಕ್ಕಾಗಿ ನೀರಿಗಿಳಿದಿದ್ರು. ಈ ಸಂದರ್ಭದಲ್ಲಿ ಈ ತಾಲೂಕಿನ ಗಾವಂಗೇರಿಯ ಯಶ್ ಶ್ಯಾಮ್ ಮಹಲೆ ಅಂತೇಳೋ 17 ವರ್ಷದ ವ್ಯಕ್ತಿ ಕೂಡ ಈಗ ನೀರಿನಲ್ಲಿ ಮುಳುಗಿದ್ದಾರೆ. ಆತನನ್ನು ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. ಅದೇ ರೀತಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಡಲ ತೀರದ ಉದ್ದಕ್ಕೂ ಕೂಡ ಪೊಲೀಸರು ಕೂಡ ನೆರೆದಿದ್ದಾರೆ. ಬಂದಂಥ ನಾಗರಿಕರಿಗೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಇನ್ನೊಂದು ಕಡೆ ಸಮುದ್ರದಲ್ಲೂ ಕೂಡ CSPಯ ಒಂದು ಬೋಟ್ಗಳು ಕೂಡ ಇಲ್ಲಿ ಸೈರನ್ ಮಾಡ್ತಾ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆಯ ದಿನವಾಗಿರೋದ್ರಿಂದ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗಿರುತ್ತೆ, ನೀರಿನ ಸುಳಿವು ಕೂಡ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಬಂದಂಥ ಸಮುದ್ರ ಸ್ನಾನಕ್ಕೆ ಇಳಿದಂಥ ವ್ಯಕ್ತಿಗಳ ಕಾಲು ಕೂಡ ಜಾರಿ ಸಮುದ್ರಕ್ಕೆ ಎಳೆದೊಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸೂಚನೆ ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಈ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಾಜಾಳಿಯ ಕಡಲ ತೀರದಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅವಘಡ ಆಗಬಾರದೆಂಬ ಉದ್ದೇಶದಿಂದ ಪೊಲೀಸರು, ಅಧಿಕಾರಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಭಕ್ತರು ಕೂಡ ಆಘಾತಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ದೇವರ ಪಲ್ಲಕ್ಕಿ ಕೂಡ ಇಲ್ಲಿ ಕಡಲ ತೀರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಕೂಡ ಸಮುದ್ರ ಸ್ನಾನ ಮಾಡೋದ್ರ ಮೂಲಕ ಈ ಒಂದು ದಿನದ ಮಹತ್ವ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಕೂಡ ಭಕ್ತರಲ್ಲಿ ಆಘಾತ ಕೂಡ ಉಂಟಾಗಿರುವಂಥದ್ದು. ಅದಾದ ಬಳಿಕ ಮತ್ತೋರ್ವ ವ್ಯಕ್ತಿ ಕೂಡ ಇಲ್ಲಿ ಮೂರ್ಛೆ ಹೋಗಿ ಈಗಾಗ ಆತನೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದ ವ್ಯಕ್ತಿಯೋರ್ವ ನೀರಿನಲ್ಲಿ ಮುಳುಗಿರುವಂಥದ್ದು. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ನಾನೀಗ ಮಾಜಾಳಿ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಇವತ್ತು ಶಿವರಾತ್ರಿಯ ನಂತರದ ಅಮಾವಾಸ್ಯೆ ದಿನವಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಇಲ್ಲಿ ನೆರೆದಿದ್ದಾರೆ. ಸಮುದ್ರ ಸ್ನಾನಕ್ಕಾಗಿ ನೀರಿಗಿಳಿದಿದ್ರು. ಈ ಸಂದರ್ಭದಲ್ಲಿ ಈ ತಾಲೂಕಿನ ಗಾವಂಗೇರಿಯ ಯಶ್ ಶ್ಯಾಮ್ ಮಹಲೆ ಅಂತೇಳೋ 17 ವರ್ಷದ ವ್ಯಕ್ತಿ ಕೂಡ ಈಗ ನೀರಿನಲ್ಲಿ ಮುಳುಗಿದ್ದಾರೆ. ಆತನನ್ನು ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. ಅದೇ ರೀತಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಡಲ ತೀರದ ಉದ್ದಕ್ಕೂ ಕೂಡ ಪೊಲೀಸರು ಕೂಡ ನೆರೆದಿದ್ದಾರೆ. ಬಂದಂಥ ನಾಗರಿಕರಿಗೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಇನ್ನೊಂದು ಕಡೆ ಸಮುದ್ರದಲ್ಲೂ ಕೂಡ CSPಯ ಒಂದು ಬೋಟ್ಗಳು
ಬೋಟ್ಗಳು ಕೂಡ ಇಲ್ಲಿ ಸೈರನ್ ಮಾಡ್ತಾ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆಯ ದಿನವಾಗಿರೋದ್ರಿಂದ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗಿರುತ್ತೆ, ನೀರಿನ ಸುಳಿವು ಕೂಡ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಬಂದಂಥ ಸಮುದ್ರ ಸ್ನಾನಕ್ಕೆ ಇಳಿದಂಥ ವ್ಯಕ್ತಿಗಳ ಕಾಲು ಕೂಡ ಜಾರಿ ಸಮುದ್ರಕ್ಕೆ ಎಳೆದೊಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸೂಚನೆ ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಈ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಾಜಾಳೆಯ ಕಡಲ ತೀರದಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅವಘಡ ಆಗಬಾರದೆಂಬ ಉದ್ದೇಶದಿಂದ ಪೊಲೀಸರು, ಅಧಿಕಾರಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಭಕ್ತರು ಕೂಡ ಆಘಾತಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ದೇವರ ಪಲ್ಲಕ್ಕಿ ಕೂಡ ಇಲ್ಲಿ ಕಡಲ ತೀರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಕೂಡ ಸಮುದ್ರ ಸ್ನಾನ ಮಾಡೋದರ ಮೂಲಕ ಈ ಒಂದು ದಿನದ ಮಹತ್ವ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಕೂಡ ಭಕ್ತರಲ್ಲಿ ಆಘಾತ ಕೂಡ ಉಂಟಾಗಿರುವಂಥದ್ದು. ಅದಾದ ಬಳಿಕ ಮತ್ತೋರ್ವ ವ್ಯಕ್ತಿ ಕೂಡ ಇಲ್ಲಿ ಮೂರ್ಛೆ ಹೋಗಿ ಈಗಾಗ ಆತನೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದ ವ್ಯಕ್ತಿಯೋರ್ವ ನೀರಿನಲ್ಲಿ ಮುಳುಗಿರುವಂಥದ್ದು. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ನಾನೀಗ ಮಾಜಾಳಿ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಇವತ್ತು ಶಿವರಾತ್ರಿಯ ನಂತರದ ಅಮಾವಾಸ್ಯೆ ದಿನವಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಇಲ್ಲಿ ನೆರೆದಿದ್ದಾರೆ, ಸಮುದ್ರ ಸ್ನಾನಕ್ಕಾಗಿ ನೀರಿಗಿಳಿದಿದ್ರು. ಈ ಸಂದರ್ಭದಲ್ಲಿ ಈ ತಾಲೂಕಿನ ಗಾವಂಗೇರಿಯ ಯಶ್ ಶ್ಯಾಮ್ ಮಹಾಲೆ ಅಂತೇಳೋ 17 ವರ್ಷದ ವ್ಯಕ್ತಿ ಕೂಡ ಈಗ ನೀರಿನಲ್ಲಿ ಮುಳುಗಿದ್ದಾರೆ. ಆತನನ್ನು ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. ಅದೇ ರೀತಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಡಲ ತೀರದ ಉದ್ದಕ್ಕೂ ಕೂಡ ಪೊಲೀಸರು ಕೂಡ ನೆರೆದಿದ್ದಾರೆ. ಬಂದಂಥ ನಾಗರಿಕರಿಗೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಇನ್ನೊಂದು ಕಡೆ ಸಮುದ್ರದಲ್ಲೂ ಕೂಡ CSPಯ ಒಂದು ಬೋಟ್ಗಳು ಕೂಡ ಇಲ್ಲಿ ಸೈರನ್ ಮಾಡ್ತಾ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆಯ ದಿನವಾಗಿರೋದ್ರಿಂದ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗಿರುತ್ತೆ, ನೀರಿನ ಸುಳಿವು ಕೂಡ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಬಂದಂಥ ಸಮುದ್ರ ಸ್ನಾನಕ್ಕೆ ಇಳಿದಂಥ ವ್ಯಕ್ತಿಗಳ ಕಾಲು ಕೂಡ ಜಾರಿ ಸಮುದ್ರಕ್ಕೆ ಎಳೆದೊಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸೂಚನೆ ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಈ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಾಜಾಳೆಯ ಕಡಲ ತೀರದಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅವಘಡ ಆಗಬಾರದೆಂಬ ಉದ್ದೇಶದಿಂದ ಪೊಲೀಸರು, ಅಧಿಕಾರಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಭಕ್ತರು ಕೂಡ ಆಘಾತಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ದೇವರ ಪಲ್ಲಕ್ಕಿ ಕೂಡ ಇಲ್ಲಿ ಕಡಲ ತೀರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಕೂಡ ಸಮುದ್ರ ಸ್ನಾನ ಮಾಡೋದರ ಮೂಲಕ ಈ ಒಂದು ದಿನದ ಮಹತ್ವ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಕೂಡ ಭಕ್ತರಲ್ಲಿ ಆಘಾತ ಕೂಡ ಉಂಟಾಗಿರುವಂಥದ್ದು. ಅದಾದ ಬಳಿಕ ಮತ್ತೋರ್ವ ವ್ಯಕ್ತಿ ಕೂಡ ಇಲ್ಲಿ ಮೂರ್ಛೆ ಹೋಗಿ ಈಗಾಗ ಆತನೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿ ಕಡಲ ತೀರದಲ್ಲಿ ಸಮುದ್ರ ಸ್ನಾನಕ್ಕೆ ಬಂದ ವ್ಯಕ್ತಿಯೋರ್ವ ನೀರಿನಲ್ಲಿ ಮುಳುಗಿರುವಂಥದ್ದು. ಆತನ ಸ್ಥಿತಿ ಕೂಡ ಗಂಭೀರವಾಗಿದೆ. ನಾನೀಗ ಮಾಜಾಳಿ ಕಡಲ ತೀರದಲ್ಲಿದ್ದೇನೆ, ಗಮನಿಸಬಹುದು. ಇವತ್ತು ಶಿವರಾತ್ರಿಯ ನಂತರದ ಅಮಾವಾಸ್ಯೆ ದಿನವಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಇಲ್ಲಿ ನೆರೆದಿದ್ದಾರೆ, ಸಮುದ್ರ ಸ್ನಾನಕ್ಕಾಗಿ ನೀರಿಗಿಳಿದಿದ್ರು. ಈ ಸಂದರ್ಭದಲ್ಲಿ ಈ ತಾಲೂಕಿನ ಗಾವಂಗೇರಿಯ ಯಶ್ ಶ್ಯಾಮ್ ಮಹಾಲೆ ಅಂತೇಳೋ 17 ವರ್ಷದ ವ್ಯಕ್ತಿ ಕೂಡ ಈಗ ನೀರಿನಲ್ಲಿ ಮುಳುಗಿದ್ದಾರೆ. ಆತನನ್ನು ಆಸ್ಪತ್ರೆಗೆ ಈಗಾಗಲೇ ಸಾಗಿಸಲಾಗಿದೆ. ಅದೇ ರೀತಿ ಕೂಡ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಅಂದರೆ ಯಾರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಯಾವ ರೀತಿಯಾಗಿ ಕಡಲ ತೀರದ ಉದ್ದಕ್ಕೂ ಕೂಡ ಪೊಲೀಸರು ಕೂಡ ನೆರೆದಿದ್ದಾರೆ. ಬಂದಂಥ ನಾಗರಿಕರಿಗೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಇನ್ನೊಂದು ಕಡೆ ಸಮುದ್ರದಲ್ಲೂ ಕೂಡ CSPಯ ಒಂದು ಬೋಟ್ಗಳು ಕೂಡ ಇಲ್ಲಿ ಸೈರನ್ ಮಾಡ್ತಾ ಭಕ್ತರಿಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆಯ ದಿನವಾಗಿರೋದ್ರಿಂದ ನೀರಿನ ಅಬ್ಬರ ಕೂಡ ಜಾಸ್ತಿ ಆಗಿರುತ್ತೆ, ನೀರಿನ ಸುಳಿವು ಕೂಡ ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಬಂದಂಥ ಸಮುದ್ರ ಸ್ನಾನಕ್ಕೆ ಇಳಿದಂಥ ವ್ಯಕ್ತಿಗಳ ಕಾಲು ಕೂಡ ಜಾರಿ ಸಮುದ್ರಕ್ಕೆ ಎಳೆದೊಯ್ಯುವ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಸೂಚನೆ ಕೂಡ ನೀಡ್ತಾ ಇರುವಂಥದ್ದು ಗಮನಿಸಬಹುದು. ಈ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಮಾಜಾಳೆಯ ಕಡಲ ತೀರದಲ್ಲಿ ಸೇರಿರುವಂಥದ್ದು. ಯಾಕಂತ ಹೇಳಿದ್ರೆ ಏನಾದರೂ ಅವಘಡ ಆಗಬಾರದೆಂಬ ಉದ್ದೇಶದಿಂದ ಪೊಲೀಸರು, ಅಧಿಕಾರಿಗಳು, ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೆರೆದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯ ಬಳಿಕ ಭಕ್ತರು ಕೂಡ ಆಘಾತಗೊಂಡಿದ್ದಾರೆ. ಪ್ರತಿ ವರ್ಷವೂ ಕೂಡ ದೇವರ ಪಲ್ಲಕ್ಕಿ ಕೂಡ ಇಲ್ಲಿ
ಕಡಲ ತೀರಕ್ಕೆ ಬರುತ್ತೆ. ಈ ಸಂದರ್ಭದಲ್ಲಿ ಭಕ್ತರು ಕೂಡ ಸಮುದ್ರ ಸ್ನಾನ ಮಾಡೋದ್ರ ಮೂಲಕ ಈ ಒಂದು ದಿನದ ಮಹತ್ವ ಕೂಡ ಇದ್ದಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಘಟನೆಯಿಂದ ಕೂಡ ಭಕ್ತರಲ್ಲಿ ಆಘಾತ ಕೂಡ ಉಂಟಾಗಿರುವಂಥದ್ದು. ಅದಾದ ಬಳಿಕ ಮತ್ತೋರ್ವ ವ್ಯಕ್ತಿ ಕೂಡ ಇಲ್ಲಿ ಮೂರ್ಛೆ ಹೋಗಿ ಈಗಾಗ ಆತನೂ ಕೂಡ ಆಸ್ಪತ್ರೆಗೆ ಕರೆದೊಯ್ಯಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮಂಡಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.